ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾರ್ಗು, ಸೊ ಈಗ ನೀನು ಆ ಲೆಟರ್ನ ಯಾರಿಗೆ ಬರೆದಿದ್ದು ಅಂತ ಕಂಡು ಹಿಡಿದು ಆ ವ್ಯಕ್ತಿನ ಪತ್ತೆ ಹಚ್ಚಬೇಕು. ಎಸ್, ಸಿಹಿ ತಂದೆ ಯಾರು ಅಂತ ಗೊತ್ತಾಗದೆ ನಾನು ಸುಮ್ಮನಿರಲ್ಲ. ಆದರೆ ಏನು ಗೊತ್ತಾ ಭಾರ್ಗು, ಅಷ್ಟರಲ್ಲಿ ರಾಮ ಸೀತೆ ಹನಿಮೂನ್ಗೆ ಹೋಗಿ ಅಪ್ಪಾಜಿಗೆ ಸಿಹಿ ಸುದ್ದಿ ಕೊಡಲ್ಲ ಅಂತ ಏನು ಗ್ಯಾರಂಟಿ? ನನಗೆ ಸೀತನ ನಿರ್ಧಾರದ ಮೇಲೆ ನಂಬಿಕೆ ಇದೆ. ಓಹೋ, ನಂಬಿಕೆ? ನಂಬು ಎಷ್ಟು ನಂಬ್ತೀವೋ ನಂಬು. ಆದರೆ ಒಂದು ಮಾತು ಭಾರ್ಗು, ನನ್ನಂತ ನಿನ್ನಂತ ಗಂಡ ಹೆಂಡತಿಗೆ ಅಪ್ಪಿತಪ್ಪಿ ಒಬ್ಬ ಮಗ ಹುಟ್ಬಿಟ್ಟಿದ್ದಾನೆ. ಇನ್ನು ಅವರಿಬ್ರು ಲವ್ ಬರ್ಡ್ಸ್, ಲವ್ ಮಾಡಿ ಒಬ್ರನ್ನೊಬ್ರು ಮದುವೆ ಆದವರು. ಈಗ ಸೀತನಿಗೆ ಸಿಹಿಗೊಬ್ಳು ತಂಗಿನೋ ತಮ್ಮನೋ ಬೇಕು ಅಂತ ಅನಿಸಿ ಅವಳು ಮನಸ್ಸು ಬದಲಾದ್ರೆ ಏನು ಮಾಡ್ತೀಯಾ? ನಮ್ಮ ರಾಮನೋ ಜಂಟ್ಲ್ಮೆನ್, ಸೀತಂಗೆ ಏನು ಬೇಕೋ ಅದನ್ನೇ ನಾನು ಕೊಡ್ತೀನಿ ಅಂತ ಅವನು ಮನಸ್ಸು ಬದಲಾಯಿಸ್ತಾನೆ. ಈ ಮನುಷ್ಯನ ಮನಸ್ಸು ಕೋತಿ ಥರ ಯಾವಾಗ ಏನು ಬಯಸುತ್ತೋ ಗೊತ್ತಿಲ್ಲ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋ, ಅಕಸ್ಮಾತ್ ಸೀತನ ಡಿಸಿಷನ್ ಬದಲಾಗೋದ್ರೆ ಎನಫ್ ವಿಶ್ವ. ನೋಡಿದ್ಯಾ ಇಮ್ಯಾಜಿನೇಷನ್ನೇ ಇಷ್ಟು ಭಯಂಕರವಾಗಿದೆ. ಇನ್ನದು ರಿಯಾಲಿಟಿ ಆಗೋದ್ರೆ ಅಷ್ಟೇ ನಿನ್ನ ಕತೆ ಭಾರ್ಗು. Ladies and gentlemen, please stand. ಅಲ್ಲ ಶಾಲು, ನೀವಿಬ್ರು ಅದು ಹೇಗೆ ಮದುವೆ ಆದ್ರಿ? ನನಗೆ ಅದೇ ದೊಡ್ಡ ಆಶ್ಚರ್ಯ. ಯಾಕೆ? ನಿಮ್ಮ ಪತಿರಾಯ ಮೇಘಶ್ಯಾಮ್ರು ಯಾವುದೋ ಹಳೇ ಶಾಸ್ತ್ರೀಯ ಸಂಗೀತ ಹಾಕೊಂಡು ಅದರಲ್ಲೇ ಮುಳುಗೋಗಿರ್ತಾರೆ. ನೀನ್ ನೋಡಿದ್ರೆ ಪಾಪ್ ಸಾಂಗ್ಸ್ ಕೇಳ್ಕೊಂಡಿರ್ತೀಯ. ಇವರು ಸಕ್ಕರೆ ತುಪ್ಪ ಹಾಕಿ ಮಾಡಿರೋ ಸಿಹಿ ಪೊಂಗಲ್ ಆದ್ರೆ ನೀನ್ ಕ್ಯಾಲೋರೀಸ್ ಕಡಿಮೆ ಇರೋ ವೀಟ್ ಬ್ರೆಡ್. ಮದುವೆ ಆದವ್ರು ಹೀಗೆ ಅನ್ಸುತ್ತಲ್ಲ, ಒಬ್ರು ಉತ್ತರ ಆದ್ರೆ ಇನ್ನೊಬ್ರು ದಕ್ಷಿಣ. ಮ್ಯಾರಿಡ್ ಪೀಪಲ್ ಆರ್ ಸೋ ಕ್ರೇಜಿ. ನೀನು ಮದ್ವೆ ಆಗೋ ಗೊತ್ತಾಗತ್ತೆ ಈ ಕ್ರೇಜಿ ಎಕ್ಸ್ಪೀರಿಯನ್ಸ್. ಕರೆಕ್ಟಾಗಿ ಹೇಳಿದೆ ಶಾಲು. ನೋಡು, ನಮ್ಮ ಲೈಫ್ನ ಕ್ರೇಜಿನೆಸ್ನ ಯಾರ ಜೊತೆ ಹಂಚ್ಕೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ನಮ್ಮನ್ನೇ ನೋಡು, ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಅರೆ ನಿಮ್ಮ ಅಕ್ಕ ನನಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ. ಅವಳು ಪ್ರತಿಯೊಂದು ಅಡುಗೆನೂ ಕ್ಯಾಲರೀಸ್ನ ನೋಡಿನೇ ಅಡುಗೆ ಮಾಡೋದು. ಆದರೆ ಅವಳಿಗೆ ಅಡುಗೆ ಮಾಡೋದೇ ಇಷ್ಟ ಇಲ್ಲ. ಬೇರೆಯವ್ರು ಹಾಕೋ ಎಣ್ಣೆ ತುಪ್ಪ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಅವಳು ಅಡುಗೆನ ಅವಳೇ ಮಾಡ್ಕೋತಾಳೆ. ಇನ್ ಮ್ಯಾರೇಜ್ ಐ ಥಿಂಕ್ ಯು ವಿಲ್ ಹ್ಯಾವ್ ಟು ಲೆಟ್ ದ ಪಾರ್ಟ್ನರ್ ಬಿ ದೆಮ್ಸೆಲ್ಫ್. ಸಾರಿ, ಸ್ವಲ್ಪ ಫಿಲಾಸಫಿ ಜಾಸ್ತಿ ಆಗೋಯ್ತಾ? ಅಲ್ಲ, ನೀವು ಡಾಕ್ಟರ್ ಆಗೋ ಬದಲು ಕವಿ ಆಗಿರ್ಬೇಕಿತ್ತು. ಅವಾಗ ಪ್ರಿಸ್ಕ್ರಿಪ್ಷನ್ಸ್ ಬದಲು ಶಾಯರಿ ಬರ್ಕೊಂಡಿರ್ಬೋದಿತ್ತು. ಚಾನಿ ಪ್ಲೀಸ್, ಅಂತ ಐಡಿಯಾ ಎಲ್ಲ ಕೊಡ್ಬೇಡ. ಇವನಿಗೆ ಇವಾಗ ತಾನೇ ಕಷ್ಟಪಟ್ಟು ಒಂದು ಕ್ಲಿನಿಕ್ ಸೆಟಪ್ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ನಾಳೆನೆ ಅದನ್ನ ಶಾಯರಿ ರೂಮಾಗಿ ಕನ್ವರ್ಟ್ ಮಾಡು ಅನ್ಬಿಡ್ತಾನಷ್ಟೇ. ಶಾಯರಿ ಬರಿಬೋದೇನೋ? ಶಾಯರಿ ಬರೆಯೋದು ಹಾಗಿರ್ಲಿ, ನಾನೊಂದು ರೆಕಮೆಂಡೇಶನ್ ಲೆಟರ್ ಬರ್ಕೊಡಿ ಅಂತ ಹೇಳಿದ್ದೆ. ಅದನ್ನ ಬರ್ಕೊಡೋದಕ್ಕೂ ಕನ್ಫ್ಯೂಸ್ ಮಾಡ್ತಾರೆ. ಐ ಹೇಟ್ ಯು ಜೀಜು. ಏನು ರೆಕಮೆಂಡೇಶನ್ ಲೆಟರಾ? ಕೇಳಿದ್ರೆ ಬರ್ಕೊಡ್ಬೇಕಲ್ವ ಶ್ಯಾಮ್, ಯಾಕೆ ಬರ್ಕೊಡ್ಲಿಲ್ಲ? ಅಲ್ಲ ಜೀಜು, ಮದ್ವೆ ಅಂದ್ರೆ ಹೀಗೆಲ್ಲ ಇರುತ್ತೆ ಅಂತ ಇಷ್ಟೊಂದು ಲೆಕ್ಚರ್ ಕೊಟ್ರೆ ಇಷ್ಟೊತ್ತು. ಇವಾಗ ನಿಮ್ ಧರ್ಮಪತ್ನಿನೇ ಹೇಳ್ತಾ ಇದ್ದಾರೆ, ಪ್ಲೀಸ್ ಜೀಜು ನಾನು ಕೇಳಿರೋ ಇನ್ಫಾರ್ಮೇಶನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋ ಥರ ಒಂದು ಚಿಕ್ಕ ಲೆಟರ್ ಬರ್ಕೊಡಿ ಅಷ್ಟೇ. ಶ್ಯಾಮ್, ಏನಾಯ್ತು? ಇವಳು ರೆಕಮೆಂಡೇಶನ್ ಕೇಳ್ತಿರೋದು ಡಾಕ್ಟರ್ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿ. ನೀನೇ ಹೇಳು, ನಿನಗೆ ಆಗಲಿ ನನಗೆ ಆಗಲಿ ಅವ್ರ ಹತ್ರ ಹೆಲ್ಪ್ ಕೇಳೋದಕ್ಕೆ ಮಾರಲ್ ರೈಟ್ಸ್ ಆದರೂ ಇದೆಯಾ? ಅಲ್ಲ ಶ್ಯಾಮ್, ಏನೋ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ಯಲ್ಲ. ನಾವೇನೂ ತಪ್ಪು ಮಾಡಿಲ್ಲ, ರಿಲ್ಯಾಕ್ಸ್. ಪಾಸ್ಟ್ ಇಸ್ ಪಾಸ್ಟ್. ವಾಟ್ ಪಾಸ್ಟ್? ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ?
ಅಲ್ಲ ಡಾಕ್ಟರ್ ಅನಂತ ಲಕ್ಷ್ಮಿಗೂ ನಿಮ್ಗೂ ಇರೋ ಸಮಸ್ಯೆ ಆದ್ರೂ ಏನು? ನಿಮಗೆ ಕೇಳ್ತಾ ಇರೋದು, ಯಾರಾದ್ರೂ ಏನಾದ್ರೂ ಹೇಳಿ. ಶಾಲು ನೀನಾದ್ರೂ ಹೇಳು. ಏನೂ ಇಲ್ಲ ನೋಡು, ಮ್ಯಾರಿಡ್ ಕಪಲ್ಸ್ ಅಂದಮೇಲೆ ಲೈಫಲ್ಲಿ ಒಂದಲ್ಲ ಒಂದ್ಸಲ ಗೈನಕಾಲಜಿಸ್ಟ್ನ ಮೀಟ್ ಮಾಡಿರ್ತೀವಿ. ದಾಟ್ಸ್ ಇಟ್, ದಾಟ್ಸ್ ದ ಎಂಡ್ ಆಫ್ ದ ಸ್ಟೋರಿ. ನೋಡು, ನೀನು ಬೇರೆ ಏನು ಹೇಳ್ಬೇಕಾದ್ರೆ ಕೇಳಿ, ಆದರೆ ಡಾಕ್ಟರ್ ಅನಂತ ಲಕ್ಷ್ಮಿನ ಮೀಟ್ ಮಾಡೋದಕ್ಕೆ ನನ್ನಿಂದ ಹೆಲ್ಪ್ ಆಗಲ್ಲ. ಐಮ್ ಸಾರಿ. ಆಯ್ತು ಬಾ, ಆಗೋಯ್ತು. ರಬ್ ಮಾಡಿ. ಜೀಜು ಚಾಂದಿ, ವೇಟ್ ದೇರ್. ನೋಡಿಮ್ಮ, ವ್ಯಾಕ್ಸಿನೇಷನ್ ಆದಮೇಲೆ ಒಂದೊಂದ್ಸಲ ಜ್ವರ ಬರುತ್ತೆ, ಮೈ ಬಿಸಿ ಆದರೆ ಕಾಲ್ಪಲ್ ಸಿರಪ್ ಬರ್ದಿರ್ತೀನಿ, ಅದನ್ನು ಕೊಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ಓಕೆ, ಸಾರಿ. ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇನ್ 6 monthsಗೆ. ಓಕೆ, ಅಲ್ಬಾರ್ದು. ಬಾಯ್ ಬೇಬಿ, ಹೋಗಿ ಬನ್ನಿ. ಹಲೋ, ಯಾ. ನೋ, ಆ್ಯಕ್ಚುಲಿ ಈಗ ನಾನು ಸ್ಕೂಲ್ ಕಡೆ ಹೊರಟಿದ್ದೀನಿ. ಯು ಮೇ ಕಮ್ ಇನ್ ದಿ ಈವ್ನಿಂಗ್. ಆಲ್ರೈಟ್? ಯಾ, ಆಲ್ರೈಟ್. ಚಾಂದಿ, ನನಗೋಸ್ಕರ ವೇಟ್ ಮಾಡ್ತಿದ್ಯಾ? ಹಾ ಜೀಜು, ನಿಮ್ಗೆಲ್ಲಾದ್ರೂ ಹೋಗೋದಿತ್ತಾ? ಯಾ, ನಾನು ಫೇವ್ರೇಟ್ ಪೇಷಂಟ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹ್ಯಾವ್ ಟು ಗೋ. ಫೇವ್ರೆಟ್ ಪೇಷಂಟಾ? ಯಾ, ನಾನು ಲೇಟ್ ಆಗೋದ್ರೆ ಔಟ್ ಕ್ಲಾಸಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಬಾಯ್. ಅದು ಜೀಜು ನೋ, ಸಿಹಿ ಕಾಯ್ತಿರ್ತಾಳೆ. ಹ್ಯಾವ್ ಟು ಗೋ. ಬಾಯ್. ಸಿಹಿನಾ? ಜೀಜು ಸಿಹಿ ಜೀಜು ಪೇಷಂಟಾ? ದಿಸ್ ಕೆನಾಟ್ ಬಿ ಎ ಕೋಇನ್ಸಿಡೆನ್ಸ್. ಏನಾಗ್ತಾ ಇದೆ ಇಲ್ಲಿ? ಆ ಲೆಟರಲ್ಲಿ ನೋಡಿದ್ರೆ ಸೀತಾ ಹೆಸರಿತ್ತು. ಸೀತಾ ಮಗಳು ಸಿಹಿನ ಟ್ರೀಟ್ ಮಾಡ್ತಾ ಇರೋದು ಜೀಜು. ಅನಂತ ಲಕ್ಷ್ಮಿ ಹೆಸರು ಹೇಳಿದ್ರೆ ಜೀಜು ಆ್ಯಂಡ್ ಅಕ್ಕ ಏನೋ ಒಂಥರ ಆಡ್ತಾರೆ. ಇದ್ರಲ್ಲಿ ಏನೋ ಇದೆ, ಅದೇನು ಅಂತ ಮೊದಲು ತಿಳ್ಕೋಬೇಕು. ಆಯ್ತಪ್ಪ, ಒಪ್ಕೋತೀನಿ ಬಿಡು. ಅಲ್ಲ, ಆದರೂ ಸಿಹಿ ರಾಮ್ ಮಗಳು ಅನ್ನೋದನ್ನೇ ನಂಬಕ್ಕಾಗ್ತಾ ಇಲ್ಲ. ಒಂದು ವೇಳೆ ಅದೇನೋ ನಿಜ ಆಗಿದ್ರೆ ವಂಡರ್ಫುಲ್ ಅಲ್ವಾ? ವೇಟ್, ಕನ್ಫ್ಯೂಷನ್ ಯಾಕೆ? ನನ್ನ ಹತ್ರ ಫೋಟೋ ಇದೆ, ತೋರಿಸ್ತೀನಿ. ಅವಳೇನ ಸಿಹಿ ಅಂತ ಹೇಳಿ. ಇವಳೇನಾ? ನಿಮ್ ಫೇವ್ರೆಟ್ ಪೇಷಂಟ್? ಎಸ್, ದಿಸ್ ಇಸ್ ಅ ಚೈಲ್ಡ್. ಇವಳೇ ಸಿಹಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.